ಅವರು ಕೈ ಜೋಡಿಸಬೇಕು ಹಾಗೂ ಖಜಾಂಚಿಯಾದಂತಹ ಶ್ರೀಯುತ ಪ್ರಸನ್ನ ಕುಮಾರ್ ಅವರು ಸಹ ಈ ಕಾರ್ಯಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೇನೆ. ನಾವು ತಿಂಗಳು ಒಂದಿನ ಫ್ಯಾಮಿಲಿ ಗೆಟ್ ಟುಗೆದರ್ ಪ್ರೋಗ್ರಾಮ್ನ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ಅದರ ನಿಮಿತ್ತ ಕಾರ್ಯಕ್ರಮ ಇದೆ. ಅದ್ರ ಜೊತೆಗೆ ಶಿಕ್ಷಕರ ದಿನಾಚರಣೆ ಮತ್ತು ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಲ್ಲ. ಇವತ್ತು ಹುಟ್ಟುಹಬ್ಬ ಮತ್ತು ಇಂಜಿನಿಯರ್ಸ್ ಡೇ ಆಗಿರೋದ್ರಿಂದ ಎಲ್ಲ ಟೀಚರ್ಸ್ಗೂ ಕೂಡ ನನ್ನ ವಂದನೆಗಳು, ಹಾಗೂ ಇಂಜಿನಿಯರ್ಸ್ ಕೂಡ ನಮ್ಮ ಸಮಾಜ ಕಟ್ಟೋದಕ್ಕೆ ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ವಂದನೆಗಳು. ರಾಷ್ಟ್ರೀಯ ಪ್ರವಾಸ ದಿನವನ್ನಾಗಿ ನಾವು ಅದನ್ನು ಆಚರಿಸ್ತಾ ಇದ್ದೀವಿ. ಪ್ರವಾಸ ಮಾಡೋದು ಅಂದರೆ ನಮ್ಗೆ ಇಷ್ಟವಾದವ್ರ ಜೊತೆ ಇಷ್ಟವಾದವ್ರ ಕಡೆ ಹೋಗೋದು ಒಂದು ಪ್ರವಾಸ. ಅಕಸ್ಮಾತ್ ಅದು ಇಲ್ಲದೆ ಬೇರೆಯವ್ರ ಜೊತೆ ಇಷ್ಟದ ಜೊತೆ ಯಾವುದೋ ಒಂದು ಕ್ಯಾಂಪಲ್ಲಿ ಹೋಗೋದಾದ್ರೆ ಕೆಲವು ಸರಿ ಪ್ರಯಾಸ ಆಗೋದು. ಪ್ರವಾಸ ದೇಶದಲ್ಲೂ ಆಗ್ಬೋದು, ಅಂತರ್ದೇಶೀಯ ಮಟ್ಟದಲ್ಲೂ ಆಗ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು. ಏನು ಇಲ್ಲೇ ಹೀಗೆ ಮಾಡಬೇಕು ಅನ್ನೋದು ಇಲ್ಲ. ನನ್ನ ಅನುಭವದ ಪ್ರಕಾರ ನಾನು ಭಾರತ ದೇಶದ ಒಳಗೂ ಹೊರಗೂ ಸಾಕಷ್ಟು ಓಡಾಡಿದ್ದೀನಿ. ಮಾನ್ಯ ಜಯರಾಮಣ್ಣವ್ರ ಜೊತೆಯಲ್ಲಿ ಜಯರಾಮಣ್ಣವ್ರ ಜೊತೆಯಲ್ಲಿ ಮೊದಲಿಗೆ ನಾವು ಮಾನಸ ಸರೋವರ ಕೈಲಾಸ ಯಾತ್ರೆಯನ್ನು ಕೈಕೊಂಡ್ವಿ. 21 ದಿವಸಗಳ ಸುದೀರ್ಘ ಪ್ರವಾಸ. ಅದು ಬಹಳ ದುರ್ಗಮವಾಗಿತ್ತು ಆಗಿನ ಕಾಲದಲ್ಲಿ. ಈಗ ಸ್ವಲ್ಪ ಫ್ರೀ ಮಾಡಿದ್ದಾರೆ, ಈಸಿ ಮಾಡಿದ್ದಾರೆ. ನಾವು ಪರಿಕ್ರಮಣ ಮಾಡಿದ್ದು ಮಾನಸ ಸರೋವರದಲ್ಲಿ ಇದ್ದಂಥ ಘಟನೆಗಳು ಮನಸ್ಸಿನಲ್ಲಿ ಅಚ್ಚಳಿದೇ ಉಳಿದಿರುತ್ತೆ. ನಮ್ಮ ಈ ಪ್ರಸ್ತುತ ಸಮಾಜದಲ್ಲಿ ಹಾಗೂ ದೇಶ ಪ್ರಗತಿಯನ್ನು ಸಾಧಿಸಬೇಕು ಅಂದರೆ ಇಂಜಿನಿಯರ್ಸ್ಗಳ ಕೊಡುಗೆ ಅನಂತ ಅದ್ಭುತ. ಈಗ ತಾನೇ ಪ್ರವಾಸದ ಕುರಿತು ಮಾತನಾಡುವಾಗ ಶ್ರೀಯುತ ನರಸಿಂಹಮೂರ್ತಿ ಅವರು ಹೇಳಿದ್ರು, ಭಾರತ ದೇಶದವರ ಕೊಡುಗೆ ದುಬೈನಲ್ಲಿ ಹೆಚ್ಚಿದೆ ಅಂತ. ಅಂದ್ರೆ ನಮ್ಮ ಭಾರತೀಯರು ಹೆಮ್ಮೆ ಪಡಬೇಕು. ವಿಶ್ವೇಶ್ವರಯ್ಯನವರು ಹಾಕಿದಂತಹ ಭದ್ರ ಬುನಾದಿಯಲ್ಲಿ ಹಲವಾರು ಇಂಜಿನಿಯರ್ಸ್ಗಳು ಬೆಳೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಬ್ಬರು ಸತ್ಯನಾರಾಯಣ್ TS ಇವರಿಗೆ ನಮ್ಮ ರೋಟರಿ ಕ್ಲಬ್ ಪರವಾಗಿ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ವಿಶ್ವೇಶ್ವರಯ್ಯ ದಿನಾಚರಣೆ, ಶಿಕ್ಷಕರ ದಿನಾಚರಣೆ ರಾಷ್ಟ್ರೀಯ ಪ್ರವಾಸ ದಿನ ಸದಸ್ಯರ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಏರ್ಪಡಿಸಿದ್ದೇವೆ. ಈ ಸುಂದರ ಸಮಾರಂಭಕ್ಕೆ ನಮ್ಮನ್ನು ಆಗಮಿಸಿ ಸನ್ಮಾನಿಸಿದ್ದೀರಿ. ಧನ್ಯವಾದಗಳು ಎಲ್ಲರಿಗೂ. ಇತ್ತೀಚೆಗೆ ಪ್ರಾರಂಭ ಆದರೂ ಕೂಡ ಅವರ ಕಾರ್ಯದಲ್ಲಿ ನೀವು ನೋಡಿದರೆ ತುಂಬ ವೇಗವಾಗಿ ಬೆಳೀತಾ ಇದೆ. ಸೊ ಅವರ ಕಾರ್ಯಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ನಮ್ಮ ರೋಟರಿ ಸಂಘ ದೊಡ್ಡ ಮಟ್ಟವನ್ನು ತಲುಪಿ ಇಡೀ ಜಿಲ್ಲೆಯಲ್ಲಿ ಒಂದು ಸ್ಥಾನಕ್ಕೆ ಹೋಗಬೇಕು. ಸೊ ಇಂದು ಶಿಕ್ಷಕರ ದಿನಾಚರಣೆ. ರಾಧಾಕೃಷ್ಣರವರು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳೋಕ್ಕೆ ಕೇಳಿದಾಗ ನನ್ನ ಹೆಸರಿನಲ್ಲಿ ಬೇಡ. ಸೊ ಅವರಿಗೆ ಶಿಕ್ಷಕರ ವೃತ್ತಿಯ ಮೇಲೆ ಇದ್ದಂಥ ಒಂದು ಪ್ರೇಮದಿಂದಾಗಿ ಶಿಕ್ಷಕರ ದಿನದ ಹೆಸರಿನಲ್ಲಿ ಆಚರಣೆ ಮಾಡ್ತೀವಿ ಅಂತ ಇದಕ್ಕೆ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವ ಸಂದರ್ಭದಲ್ಲಿ ಶಿಕ್ಷಕರನ್ನು ಗುರುತಿಸಿ ಸನ್ಮಾನ ಮಾಡ್ತಿದ್ದೀರಿ. ಅದೇ ರೀತಿ ಇಂಜಿನಿಯರಿಂಗ್ ವಿಭಾಗದಲ್ಲೂ ಕೂಡ ವಿಶ್ವೇಶ್ವರಯ್ಯ ದಿನಾಚರಣೆ ಅಂಗವಾಗಿ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನ ಮಾಡ್ತಿದ್ದೀರಿ. ಹಾಗೂ ಇತರೆ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೀರಾ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದೀರಾ. ಎಲ್ಲರಿಗೂ ನನ್ನ ವೃತ್ತಿಯಲ್ಲಿ ಗಮನಿಸಿರುವುದರಿಂದ ಅವರಿಗೆಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಈ ಒಂದು ಕಾರ್ಯಕ್ರಮದಲ್ಲಿ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಯಾರ್ಯಾರ್ದಿತ್ತು ನೋಡ್ಕೋಬೇಕಾಯ್ತು ಒಂದು ಅಡ್ರೆಸ್ ಹೇಳೋದು. ಇಂದಿನ
ಚೆನ್ನಾಗಿ ರೋಟರಿ ಬಂಧುಗಳ ಪರವಾಗಿ ರೋಟರಿ ಕಾರ್ಯದರ್ಶಿಯಾದಂತಹ ಸುನಿಲ್ ಅವರಿಗೆ ಹಾಗೂ ತಾಲೂಕು ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರಾಗಿರುವಂತಹ ಸುನಿಲ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನ ಮಾಡ್ಬೇಕಾದ್ರೆ ಕಣ್ಮಣಿ ಸರ್ ಪಾಪ ಅವರು 7 ಗಂಟೆಗೆ ಬಂದರು. ಅವರು ಇಷ್ಟು ಸಮಯ ಕೊಟ್ಟಿರೋದು ತುಂಬ ಸಂತೋಷ. ಹಾಗೆಯೇ ನಮ್ಮ ಡಾಕ್ಟರ್ ಬಂದು ನಮಗೆ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ಹಾಗೆಯೇ ನಮ್ಮ ನಂಜುಂಡಪ್ಪನವರು, ನಮ್ಮ ಶಿಕ್ಷಕರು, ಅವರು ಕೂಡ ಉತ್ತಮವಾದಂಥ ಮಾತುಗಳನ್ನು ಹೇಳಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆಯೇ ನಮ್ಮ ಪುಟ್ಟಲಕ್ಷ್ಮಣ್ಣನವರು, ನಮ್ಮ ರಾಘವೇಂದ್ರವರು ಎಲ್ಲರೂ ಕೂಡ ಇಲ್ಲಿ ಮಾತನಾಡಿದ್ದಾರೆ. ತಿರ್ಗಾ ನಾನು ಮಾತಾಡೋಕ್ಕೆ ಹೋದರೆ ನಾನಾಗಲೇ ಫಸ್ಟೇ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಮಾಡಿದ್ದೆ ಅನಿಸುತ್ತೆ. ಈಗ ಮತ್ತೆ ಮಾತಾಡೋದು ಸರಿಯಾಗೋದಿಲ್ಲ, ಅಲ್ಲೇ ಊಟದ ಟೈಮ್ ಆಗಿದೆ. ಆದರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಸುನೀಲ್ ರವರು ವಂದನಾರ್ಪಣೆಯನ್ನು ಮಾಡ್ತಾರೆ.